ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಡಿಸ್ಪಾನ್ಸರಿ ಸೋಪ್ ರೋಲರ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋನ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಬ್ಲಿಕ್ ಟೆಕ್ ವರ್ಲ್ಡ್. ಫ್ರೆಂಡ್ಸ್, ಏನಿದು ಡಿಸ್ಪಾನ್ಸರಿ ಸೋಪ್ ರೋಲರ್ ಅಂದರೆ? ಡಿಸ್ಪಾನ್ಸರಿ ಸೋಪ್ ರೋಲರ್ ಅಂದರೆ ಇದರ ಹೆಸರಲ್ಲಿ ಇರುವ ಹಾಗೆ ನಾವಿದನ್ನು ಈ ಒಂದು ಪ್ರಾಡಕ್ಟನ್ನು ಬಟ್ಟೆ ಒಗೆಯಲು ಬಳಸುತ್ತೇವೆ. ಬಟ್ಟೆ ಒಗೆಯಲು ಈ ಒಂದು ಪ್ರಾಡಕ್ಟನ್ನು ಯಾಕೆ ಬಳಸಬೇಕು, ಇದರಿಂದ ಏನು ಉಪಯೋಗ ಅನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿಕೊಂಡು ಬಟ್ಟೆಗಳನ್ನು ಒಗಿಬಹುದು. ಅದು ಯಾವ ಥರ ಅಂದರೆ, ಇದನ್ನು ನಾವು ಓಪನ್ ಮಾಡಬೇಕಾಗತ್ತೆ. ಓಪನ್ ಮಾಡಿದರೆ ಇದ್ರ ಒಳಗಡೆ ಸಾಬೂನು ಹಾಕಲಿಕ್ಕೆ ಒಂದು ಆಪ್ಷನ್ ಇದೆ. ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಇಲ್ಲಿ ಈ ಥರ ಒಂದು ಬಟನ್ ಥರ ಇರುತ್ತೆ. ಇದನ್ನು ಪ್ರೆಸ್ ಮಾಡಿದರೆ ಇದು ಓಪನ್ ಆಗುತ್ತೆ. ನಾನು ಆಲ್ರೆಡಿ ಈ ಒಂದು ಪ್ರಾಡಕ್ಟ್ ಒಳಗಡೆ ಸಾಬೂನನ್ನು ಇಟ್ಟಿದ್ದೀನಿ. ಈ ರೀತಿಯಾಗಿ ನೀವು ಓಪನ್ ಮಾಡಿ ಇಲ್ಲಿ ನೀವು ಸಾಬೂನನ್ನು ಇಡಬೇಕಾಗುತ್ತೆ. ಇದನ್ನು ಓಪನ್ ಮಾಡಿ ನೀವು ಇದರ ಮೇಲೆ ಸಾಬೂನನ್ನು ಇಡಬೇಕಾಗುತ್ತೆ. ಇದರ ಒಳಗಡೆ ಸ್ಪ್ರಿಂಗ್ ಕೂಡ ಇರುತ್ತೆ. ಇದು ಈ ರೀತಿಯಾಗಿರುತ್ತೆ. ನಾನು ಆಲ್ರೆಡಿ ಇಟ್ಟಿದ್ದೀನಲ್ಲ ಈ ಒಂದು ಸಾಬೂನನ್ನು ಇಟ್ಟು ನಾನು ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಇಡಬೇಕಾಗತ್ತೆ. ಇಟ್ಟು ನಾವು ಇದನ್ನು ಮತ್ತೆ ಕ್ಲೋಸ್ ಮಾಡಬೇಕಾಗತ್ತೆ. ಈ ಥರ ರೋಲರ್ ಇದೆಲ್ಲ, ಈ ಒಂದು ರೋಲರ್ ಇದರ ಮೇಲೆ ಇಡಬೇಕು. ನಾವು ಇಟ್ಟು ಜಸ್ಟ್ ಪುಷ್ ಮಾಡಿದ್ರೆ ಸಾಕು, ಇದು ಲಾಕ್ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಲಾಕ್ ಆಯಿತು. ಸೊ ನಾವು ಇದನ್ನು ಸಾಬೂನನ್ನು ಇಟ್ಟ ಮೇಲೆ ನಾವು ಈ ರೀತಿಯಾಗಿ ಸ್ಕ್ರಬ್ ಮಾಡಿದರೆ ಬಟ್ಟೆ ಮೇಲೆ ಆ ಒಂದು ಬಟ್ಟೆನ ನಾವು ಈಸಿಯಾಗಿ ವಾಶ್ ಮಾಡ್ಬೋದು ಈ ಒಂದು ಪ್ರಾಡಕ್ಟನ್ನು ಬಳಸಿಕೊಂಡು. ಈ ಒಂದು ಪ್ರಾಡಕ್ಟ್ನಿಂದ ಏನು ಉಪಯೋಗ ಅಂದರೆ, ನಾವು ಈ ಒಂದು ಪ್ರಾಡಕ್ಟ್ ಒಳಗಡೆ ಸಾಬೂನನ್ನು ಇಟ್ಟು ಬಟ್ಟೆಗಳನ್ನು ವಾಶ್ ಮಾಡಿದ್ರೆ ನಮ್ಮ ಸಾಬೂನು ಬೇಗ ಖಾಲಿ ಆಗಲ್ಲ. ಇನ್ನೂ ಒಂದು ಉಪಯೋಗ ಏನಂದರೆ, ಈ ಒಂದು ರೋಲರ್ ಇದೆಲ್ಲ, ಇದು ಬ್ರಷ್ ಥರ ಉಪಯೋಗ ಆಗುತ್ತೆ. ವಾಷಿಂಗ್ ಮಾಡುವಾಗ ನಾವು ಬಟ್ಟೆಗಳನ್ನು ವಾಷಿಂಗ್ ಮಾಡುವಾಗ ಸಾಬೂನನ್ನು ಹಚ್ಚಿದ ಮೇಲೆ ಮತ್ತೆ ನಾವು ಬ್ರಷನ್ನು ತಿಕ್ಕಬೇಕಾಗತ್ತೆ. ಬ್ರಷ್ ಹಾಕಿ ಬಟ್ಟೆಗಳು ಕ್ಲೀನಾಗಿ ಆಗಬೇಕಂದ್ರೆ ಇದು ಎರಡು ಒಮ್ಮೆಲ್ಗೆ ಮಾಡುತ್ತೆ. ಸೋಪು ವಿತ್ ಸ್ಕ್ರಬ್ ಎರಡಾಗುತ್ತೆ. ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಕೈ ಮೇಲೆ ಸ್ಕ್ರಬ್ ಮಾಡ್ತಾ ಇದ್ದೀನಲ್ಲ, ಇದು ಸಾಬೂನು ವಿತ್ ಬ್ರಷ್ ಥರ ವರ್ಕ್ ಆಗುತ್ತೆ. ಇದರಿಂದ ಸಾಬೂನು ಬೇಗ ಖಾಲಿ ಆಗಲ್ಲ. ಒಂದೇದು ನಮ್ಮ ಬಟ್ಟೆಗಳನ್ನು ಬೇಗ ವಾಶ್ ಮಾಡಬಹುದು. 2 in 1 ಥರ ನಾವು ಈ ಒಂದು ಪ್ರಾಡಕ್ಟನ್ನು ಬಳಸಿಕೊಳ್ಳಬಹುದು. ಫ್ರೆಂಡ್ಸ್, ಇನ್ನು ಈ ಒಂದು ಪ್ರಾಡಕ್ಟ್ ಕ್ವಾಲಿಟಿ ಬಗ್ಗೆ ಹೇಳೋದಾದರೆ, ಕ್ವಾಲಿಟಿ ಅಂತೂ ನಾರ್ಮಲ್ ಆಗಿದೆ, ಅಷ್ಟೊಂದು ಸ್ಟ್ರಾಂಗ್ ಆಗೇನಿಲ್ಲ. ಈ ಒಂದು ಬಿಲ್ಡ್ ಕ್ವಾಲಿಟಿ ಎಲ್ಲ ಪ್ಲಾಸ್ಟಿಕ್ನಿಂದ ಮಾಡಿದ್ದಾರೆ. ನೀವಿಲ್ಲಿ ನೋಡ್ತಾ ಇರಬಹುದು, ಒಳಗಡೆ ಕೂಡ ಪ್ಲಾಸ್ಟಿಕ್ನೇ ಇದೆ. ಅದರ ಜೊತೆಲಿ ಒಂದು ಸ್ಪ್ರಿಂಗ್ ಮಾತ್ರ ಕೊಟ್ಟಿದ್ದಾರೆ. ಯಾಕಂದರೆ ಸಾಬೂನು ಮೇಲೆ ಕೆಳಗೆ ಆಗಬಾರ್ದಲ್ಲ, ಈಕ್ವಲ್ ಆಗಿ ಅದರ ಕೆಳಗಡೆ ಬರಬೇಕಲ್ಲ ನಾವು ಯೂಸ್ ಮಾಡುವಾಗ, ಅದಕ್ಕಾಗಿ ಒಂದು ಸ್ಪ್ರಿಂಗನ್ನು ಕೊಟ್ಟಿದ್ದಾರೆ. ಈ ಒಂದು ಪ್ರಾಡಕ್ಟ್ ಕಂಪ್ಲೀಟ್ ಆಗಿ ಪ್ಲಾಸ್ಟಿಕ್ನಿಂದ ರೆಡಿಯಾಗಿದೆ. ಇದರ ಮೇಲೆ ಸ್ವಲ್ಪ ಪ್ರೆಷರ್ ಹಾಕಿದರೂ ಕೂಡ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗಲ್ಲ, ನಾರ್ಮಲ್ ಆಗಿದೆ. ನೀವು ಇದನ್ನು ನಿರ್ಭಯವಾಗಿ ಪರ್ಚೇಸ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ನಾನು ಈ ಒಂದು ಪ್ರಾಡಕ್ಟನ್ನು ಮೀಶೋನಲ್ಲಿ ತೆಗೆದುಕೊಂಡಿದ್ದೀನಿ. ನೀವು ಕೂಡ ತೆಗೆದುಕೊಳ್ಬೋದು. ಮೀಶೋನಲ್ಲಿ ಸರ್ಚ್ ಮಾಡಿದ್ರೆ ಈ ಒಂದು ಪ್ರಾಡಕ್ಟ್ ನಿಮಗೆ ಸಿಗುತ್ತೆ. ಅಲ್ಲಿ ನೀವು ಡಿಸ್ಪಾನ್ಸರಿ ಸೋಪ್ ರೋಲರ್ ಅಂತ ಸರ್ಚ್ ಮಾಡಿದ್ರೆ ಸಾಕು. ಮೀಶೋನಲ್ಲಿ ಸಿಗುತ್ತೆ, ನಿಮಗೆ ಫ್ಲಿಪ್ಕಾರ್ಟ್ನಲ್ಲಿ ಸಿಗುತ್ತೆ, ಅಮೆಝಾನಲ್ಲಿ ಕೂಡ ಸಿಗುತ್ತೆ. ನಿಮಗೆ ಯಾವ ವೆಬ್ಸೈಟ್ನಲ್ಲಿ ಇಷ್ಟ ಆಗುತ್ತೋ ಆ ಒಂದು ವೆಬ್ಸೈಟಲ್ಲಿ ನಿಮಗೆ ಇಷ್ಟ ಆದರೆ ಈ ಒಂದು ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ನಾನು ಯಾವುದೇ ರೀತಿಯ ಪ್ರಮೋಷನ್ ಪ್ರಾಡಕ್ಟ್ ಅಲ್ಲ ಇದು. ನಾನು ಪರ್ಚೇಸ್ ಮಾಡಿ ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿದ ಮೇಲೆ ಚೆನ್ನಾಗಿದೆ, ಅದಕ್ಕಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.